ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾವೀಗಾಗಲೇ ಸಾಹಿತ್ಯ ಚರಿತ್ರೆ ಒಂದು ವಿಡಿಯೋ ಕ್ಲಾಸ್ ಅನ್ನು ನೋಡಿದ್ದೇವೆ. ಅದರ ಮುಂದುವರೆದ ಭಾಗವೇ ಇದು. ಎಲ್ಲರಿಗೂ ನಮಸ್ಕಾರ. ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಾಸನ ಸಾಹಿತ್ಯ. ಶಾಸನ ಸ್ವರೂಪ, ಪರಿಭಾಷೆ, ವ್ಯಾಖ್ಯಾನ ಹಾಗೂ ಪ್ರಕಾರಗಳು ಮತ್ತು ಆಯ್ದ ಶಾಸನಗಳ ಹಿನ್ನೆಲೆ ಆಧರಿಸಿ ಮುಂದಿನ ಅಧ್ಯಾಯವನ್ನು ಹಂತ ಹಂತವಾಗಿ ನೋಡೋಣ. ಶಾಸನಗಳು ಇತಿಹಾಸದ ಮೂಕ ಸಾಕ್ಷಿಗಳು. ಇವು ಅತ್ಯಂತ ಮೌಲ್ಯಯುತ, ನಂಬಲರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳಾಗಿವೆ. ಶಾಸನಗಳನ್ನು ಶಿಲೆಗಳು, ಬಂಡೆಗಳು, ಗೋಡೆಗಳು, ಮಣ್ಣಿನ ಮುದ್ರೆಗಳು, ಕಬ್ಬಿಣ ಕಂಬಗಳು ಮತ್ತು ತಾಮ್ರಗಳ ಮೇಲೆ ಕೆತ್ತಲಾಗಿದೆ. ಭಾರತದಲ್ಲಿ ಈವರೆಗೆ ಎಲ್ಲಾ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರುವ 75,000ಕ್ಕೂ ಹೆಚ್ಚು ಶಾಸನಗಳು ಲಭ್ಯವಾಗಿವೆ. ಶಾಸನ ಎಂದರೆ ಅಪ್ಪಣೆ ಮಾಡು, ಘೋಷಣೆ ಹೊರಡಿಸು, ಆಜ್ಞೆ ಮಾಡು, ನಿಯಂತ್ರಣ ಮಾಡು ಇತ್ಯಾದಿ ಅರ್ಥಗಳಿವೆ. ಶಾಸನಗಳು ಮೊದಲು ರಾಜಾಜ್ಞೆಗಳಾಗಿದ್ದವು. ಪರಿಭಾಷೆ. ಶಾಸನ ಎಂಬುದು ಸಂಸ್ಕೃತ ಪದ. ಕಾನೂನು ಎಂಬ ಅರ್ಥದಲ್ಲಿ ಈಗಲೂ ಬಳಸುತ್ತಿದ್ದೇವೆ. ಶಾಸ್ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಶಾಸನ ಎಂಬ ಪದಕ್ಕೆ ಆಜ್ಞಾಪಿಸು, ಶಿಕ್ಷಿಸು, ನಿಯಂತ್ರಿಸು ಎಂಬ ಅರ್ಥಗಳಿವೆ. ಶುಕ್ರಾಚಾರ್ಯ, ಯಾಜ್ಞವಲ್ಕ್ಯ, ಕೌಟಿಲ್ಯ ಮೊದಲಾದ ಪ್ರಾಚೀನರು ಶಾಸನ ಪದಕ್ಕಿರುವ ಅರ್ಥಗಳನ್ನು ಪ್ರಸ್ತಾಪಿಸಿದ್ದಾರೆ. ಶಾಸನ ಎಂಬ ಪದಕ್ಕೆ ರಾಜಾಜ್ಞೆ ಎಂಬ ಅರ್ಥವೇ ಹೆಚ್ಚು ಅನ್ವಯವಾಗುವಂಥದ್ದು. ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ಎನ್ನುವರು. ಶಾಸನಕ್ಕೆ ಇಂಗ್ಲಿಶಿನಲ್ಲಿ ಇನ್ಸ್ಕ್ರಿಪ್ಷನ್ ಎಂಬ ಸಮವಾದಿ ಪದವಿದೆ. ಎಪಿಗ್ರಫಿ ಎಂಬ ಸಮಾನಾರ್ಥಕ ಪದ ಪ್ರಯೋಗವೂ ಇದೆ. ಇನ್ಸ್ಕ್ರೈಬ್ ಎಂದರೆ ಕೆತ್ತು ಎಂಬ ಅರ್ಥವಿದೆ. ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಇನ್ಸ್ಕ್ರೈಬ್ ಇಂದ ಇಂಗ್ಲಿಶಿನಲ್ಲಿ ಇನ್ಸ್ಕ್ರಿಪ್ಷನ್ ಎಂದು ಬಳಕೆ ಬಂದಿದೆ. ಇನ್ಸ್ಕ್ರಿಪ್ಷನ್ ಎಂದರೆ ಬಹುಕಾಲ ನಿಲ್ಲಬಲ್ಲ, ಶಾಶ್ವತವಾಗಿ ಉಳಿಯಬಲ್ಲ ವಸ್ತುಗಳ ಮೇಲೆ ಕೊರೆಯಲ್ಪಟ್ಟ ಬರಹ. ಇನ್ಸ್ಕ್ರೈಬ್ ಎಂದರೆ ಯಾವುದೇ ವಸ್ತುವಿನ ಮೇಲೆ ಬರೆ ಎಂದರ್ಥ. ಎಪಿಗ್ರಫಿ ಎಂಬುದು ಪ್ರಾಚ್ಯ ಬರಹಗಳ ಅಧ್ಯಯನಶಾಸ್ತ್ರ. ಎಪಿಗ್ರಫಿಸ್ಟ್ ಎಂದರೆ ಶಾಸನ ತಜ್ಞ, ಶಾಸನಶಾಸ್ತ್ರಜ್ಞ, ಶಾಸನ ಪಂಡಿತ, ಶಾಸನಶಾಸ್ತ್ರ ವ್ಯಾಸಂಗಿ. ದೇಶಿ ಶಾಸನ ಸಾಹಿತ್ಯದಲ್ಲಿ ಬಳಕೆಗೊಂಡಿರುವ ಕೆಲವು ಪದಗಳು. ಶಾಸನ ಕೃತಿಕಾರ. ರಾಜಸ್ಥಾನದಲ್ಲಿ ಶಾಸನಗಳನ್ನು ರಾಜನ ಆಜ್ಞೆಯಂತೆ ಯೋಜನೆ ಸಿದ್ಧಪಡಿಸಿ ತಾಳಪತ್ರ ಅಥವಾ ಬೋರ್ಜಪತ್ರ ಹೀಗೆ ಯಾವುದಾದರೂ ಪ್ರತಿಗಳ ಮೇಲೆ ಬರೆಯಲು ಹೇಳುವವರು ಶಾಸನ ಕವಿಗಳು. ಅತಿ ಹೆಚ್ಚು ಕವಿಗಳೇ ಶಾಸನ ಕೃತಿಕಾರರಾಗಿರುತ್ತಿದ್ದರು. ಶಾಸನ ಲಿಪಿಕಾರ. ಯೋಜನೆ ಸಿದ್ಧಪಡಿಸಿ ತಾಳಪತ್ರ ಅಥವಾ ಬೋರ್ಜಪತ್ರ ಹೀಗೆ ಯಾವುದಾದರೂ ಪ್ರತಿಗಳ ಮೇಲೆ ಬರೆಯಲು ಹೇಳುವ ಶಾಸನ ಕೃತಿಕಾರರಿಂದ ಪಡೆದ ಪಾಠಗಳನ್ನು ಲಿಪಿಕಾರ ತನಗೆ ಕಂಡ ರೀತಿಯಲ್ಲಿ ಕಲ್ಲ ಮೇಲೆ ತೀಡುವುದು. ಶಾಸನ ರೂವಾರಿ. ಲಿಪಿಕಾರನಿಂದ ಅಕ್ಷರಗಳನ್ನು ಕಂಡರಿಸಿ ಶಾಸನ ಕೆತ್ತುವ ಕಾರ್ಯ ಮಾಡುವವರಿಗೆ ರೂವಾರಿಗಳು ಎಂದು ಕರೆಯುತ್ತಾರೆ. ಈ ಕೆತ್ತುವ ಕಾರ್ಯ ಅಕ್ಕಸಾಲಿಗ, ಕಮ್ಮಾರ, ಕಂಚಗಾರ, ಬಡಿಗ ವರ್ಗದವರು ಮಾಡಿದ್ದರೂ ಮೂಲತಃ ಈ ವೃತ್ತಿ ಕಲ್ಲುಕುಟ್ಟಿಗರದು. ಇವರ ಹೆಸರುಗಳ ಹಿಂದೆ ಸರಸ್ವತಿ ಗಣಛಾತ್ರ, ಸರಸ್ವತಿ ಪುತ್ರ, ಸರಸ್ವತಿ ಗಣದಾಸಿ, ಕಂಡಕರಣೇಕಾರ, ಶಾಸನಾಚಾರ, ಸೂತ್ರಧಾರಿ, ವಿಶ್ವಕರ್ಮ, ಅಕ್ಕಸಾಲಿ, ಬಿಣ್ಣಣಿ, ಬಡಿಗ, ಶಿಲ್ಪಿ, ಆಚಾರಿ, ಕಮ್ಮಾರ, ಕಂಚಗಾರ, ಗೌಂಡ ಹಾಗೂ ರೂವಾರಿ ಎಂಬ ವಿಶೇಷಣಗಳು ಕಾಣಬಹುದು. ಹೆಸರಿನ ಮುಂದೆ ಓಜ, ಆಚಾರಿ, ಶಿಲ್ಪಿ ಎಂಬ ಉಪಸರ್ಗಗಳು ವಿಶೇಷ ಕ್ರಿಯಾಪದ ಸ್ಥಾನದಲ್ಲಿ ಕಂಡರಿಸು, ಬೆಸಕೈ, ಬೆಸ್, ಹೊಯ್, ಪೊಯ್, ಕಲ್ವೆಸೆ, ಕಲ್ಲಂಕಡಿ, ಕಲ್ಲಹೊಯ್, ಕಲ್ಲುಗೇಯಿ, ಶಿಲಾಕರ್ಮ, ತಿದ್ದು, ಸಮೆ, ಲಿಖಿತ, ಕೆಲಸ, ಶೀಪಬರೆಪ ಮೊದಲಾದ ಪದಗಳು ಬರುತ್ತವೆ. ಪುಸ್ತಕಪಾಲ. ಶಾಸನ ಕರಡನ್ನು ಬರೆಸುವಾಗ ರಕ್ಷಣೆಗೆ ನೇಮಿಸಲ್ಪಟ್ಟ ಕಾವಲು ಪಡೆ. ಶಾಸನ ಲೋಹಕಂಟಕ. ಶಾಸನಗಳನ್ನು ಬರೆಯಿಸಲು ಬಳಸುತ್ತಿದ್ದ ವಿಶೇಷ ಲೇಖಣಿಗೆಯಾಗಿದೆ. ತಾಮ್ರಪಟ ಶಾಸನ. ತಾಮ್ರ ಲೋಹದ ದಪ್ಪನಾದ ತಗುಡುಗಳ ಮೇಲೆ ಲಿಪಿಯನ್ನು ಬರೆಯುವುದು ಹಿಂದಿನ ಕಾಲದಲ್ಲಿ ಸಾರ್ವತ್ರ ರೂಢಿಯಾಗಿತ್ತು. ಇದು ಕೆತ್ತುವುದು ಹಾಗೂ ಸ್ಥಳಾಂತಿಸುವುದು ಸುಲಭದ ವಸ್ತು ಹಾಗೂ ದೀರ್ಘ ಬಾಳಿನಿಕೆಯೂ ಆಗಿತ್ತು. ಕನ್ನಡದ ಮೊದಲ ತಾಮ್ರ ಶಾಸನ ತಾಳಗುಂದ ಶಾಸನ. ಬಂಡೆ ಶಾಸನ. ಕಲ್ಲಿನ ಮೇಲೆ ಕೆತ್ತಲಾಗುವ ಬರಹಗಳು ಇತರ ಎಲ್ಲಾ ಲಿಖಿತಗಳಿಗಿಂತ ದೀರ್ಘಕಾಲ ಬಾಳತಕ್ಕವುಗಳಾಗಿವೆ. ಭಾರತದ ಶಾಸನದ ಮೂಲ ಕುರುಹುಗಳನ್ನು ನಾವು ಅಶೋಕನ ಬಂಡೆಗಲ್ಲಿನಿಂದಲೇ ಗುರುತಿಸಿದ್ದೇವೆ.
ಎಲ್ಲಾ ಪ್ರಾಚೀನ ಆಡಳಿತಗಾರರಿಗೆ ಶಾಸನ ಕೊರೈಸಲು ಬಂಡೆಗಲ್ಲುಗಳೇ ಮೂಲ. ಆ ಬಂಡೆಗಲ್ಲುಗಳು ಇಂದಿನ ಆಧುನಿಕದವರೆಗೂ ತಮ್ಮ ಅಸ್ತಿತ್ವ ಉಳಿಸಿಕೊಂಡು ನಮಗೆ ಇತಿಹಾಸ ಗುರುತಿಸುತ್ತಿದ್ದಾವೆ. ತಾಳಪತ್ರ. ಈ ಮರ ದಕ್ಷಿಣ ಭಾರತದಲ್ಲಿ ಹೇರಳ ದೊರಕಿವೆ. ಭೂರ್ಜಪತ್ರಗಳ ಮೇಲೆ ಅಕ್ಷರಗಳನ್ನು ಮಸಿಯಿಂದ ಬರೆದರೆ ತಾಳಪತ್ರದ ಮೇಲೆ ಅಕ್ಷರಗಳನ್ನು ಕೊರೆದು ತರುವಾಯ ಮಸಿಯನ್ನು ಲೇಪಿಸುತ್ತಾರೆ. ಇದರ ಆಯುಷ್ಯು 1000 ವರ್ಷ. ತಾಳೆಯ ಗರಿಗಳನ್ನು ಹಸಿದಾಗಿರುವಾಗ ಕುದಿ ನೀರಿನಲ್ಲಿ ಬೇಯಿಸಿ ನೆರಳಿನಲ್ಲಿ ಒಣಗಿಸಿ ನುಣ್ಣನುಪಾದ ಗಾರೆಯ ಕಲ್ಲಿನಿಂದ ಉಜ್ಜಿ ಮೃದುವಾಗಿ ಮಾಡುತ್ತಾರೆ. ತಾಳೆಯ ಗರಿಗಳ ಮೇಲೆ ಬರೆಯುವುದು ಭರತಖಂಡದಲ್ಲಿ ಸರ್ವತ್ರ ರೂಢಿಯಾಗಿತ್ತು ಎಂದು ಹುಯಾನ್ತ್ಸಾಂಗ್ 7ನೇ ಶತಮಾನದಲ್ಲಿ ಹೇಳಿದ್ದಾನೆ. ಭೂರ್ಜಪತ್ರ. ಇಂತಹ ಹಸ್ತಪ್ರತಿಗಳು ಕಾಶ್ಮೀರ ದೇಶದಲ್ಲಿ ಅಧಿಕವಾಗಿ ದೊರಕಿವೆ. ಉತ್ತರ ಭಾರತದಲ್ಲಿ ಹೇರಳ ದೊರಕಿವೆ. ಶಾರದಾ ಲಿಪಿಯಲ್ಲಿ ಭೂರ್ಜಪತ್ರದ ಮೇಲೆ ಬರೆದಿರುವ ಮಹಾಭಾರತದ ಆದಿಪರ್ವದ ಒಂದು ಪ್ರತಿ ತುಂಬಾ ಪ್ರಸಿದ್ಧ. ಕಾಳಿದಾಸನ ವಿಕ್ರಮೋರ್ವಶೀಯ ನಾಟಕದಲ್ಲಿ ಭೂರ್ಜಪತ್ರದ ಒಂದು ಲಿಖಿತವೊಂದು ಹಾಳಿಗೆ ಹಾರಿಕೊಂಡು ಬಂದು ಬೀಳುತ್ತದೆ. ಶಾಸನ ರಚನೆಯಲ್ಲಿ ಯುದ್ಧ ಸಂಬಂಧಿ ಬಳಸಿರುವ ಪದಗಳು. ಅಕ್ಷಪಟಲಿಕ. ಶಾಸನ ರಕ್ಷಣೆಗೆ ನೇಮಿಸಲ್ಪಟ್ಟ ಕಾವಲು ಪಡೆ. ಅಂಕವಾಳಿ. ಯುದ್ಧ ಪ್ರವೀಣ ಅಥವಾ ಯುದ್ಧ ಮಲ್ಲ ಎಂದು ಕರೆಯುತ್ತಾರೆ. ಲೆಂಕವಾಳಿ. ಪ್ರಜ್ಞಾನಬದ್ಧ ಯೋಧ ಎಂದು ಕರೆಯುತ್ತಾರೆ. ಜೋಳವಾಳಿ. ಅರಸನ ಅನ್ನದ ಅರುಣ ಪ್ರಜ್ಞೆಯಿಂದ ರಾಜನ ಮರಣಕ್ಕಿಂತ ಮೊದಲು ಅಥವಾ ನಂತರ ಪ್ರಾಣತ್ಯಾಗ ಮಾಡುವುದು ಎಂದು ಕರೆಯುತ್ತಾರೆ. ವೇಳವಾಳಿ. ರಾಜನ ಮರಣದ ನಂತರ ತಾವು ಪ್ರಾಣತ್ಯಾಗ ಮಾಡುವುದು. ಬಾಳ್ಗಚ್ಚು. ಯುದ್ಧದಲ್ಲಿ ಜಯಶೀಲನಾಡಿ ಬಂದ ವೀರನಿಗೆ ಅವನ ರಕ್ತಸಿಕ್ತ ಖಡ್ಗವನ್ನು ತೊಳೆದು ಉಂಬಳಿ ನೀಡುವುದೇ ಬಾಳ್ಗಚ್ಚು ಎಂದು ಕರೆಯುತ್ತಾರೆ. ಗರುಡಪಡೆ. ಹೊಯ್ಸಳರ ಕಾಲದಲ್ಲಿ ಈ ಪದ್ಧತಿ ಬಳಕೆಯಲ್ಲಿತ್ತು. ಇದು ಕೀಳ್ಗುಂಟೆ ವೇಳವಾಳಿಗಳಿಗೆ ಪ್ರತಿಯಾಗಿ ಬಳಕೆಯಾಗುತ್ತದೆ. ಆದರೆ ಗರುಡಪಡೆಗಳದು ವಂಶಪಾರಂಪರ್ಯ ಬಲಿದಾನ. ಇದರಲ್ಲಿ ಅಗ್ನಿ ಪ್ರವೇಶ, ಸಿಡಿದಲೆ ಎಂದು 2 ತರಹನಾಗಿ ಗುರುತಿಸಬಹುದು. ಇಷ್ಟು ಹೊತ್ತು ನಾವು ಶಾಸನ ಸಾಹಿತ್ಯದ ಮೂಲಭೂತ ಅಂಶಗಳನ್ನು ವಿವರವಾಗಿ ತಿಳಿದುಕೊಂಡೆವು. ಶಾಸನಗಳ ಸ್ವರೂಪ, ಅವುಗಳ ಪರಿಭಾಷೆ, ವ್ಯಾಖ್ಯಾನ ಹಾಗೂ ಅವುಗಳ ವಿವಿಧ ಪ್ರಕಾರಗಳನ್ನು ಒಂದೊಂದಾಗಿ ಅವಲೋಕನ ಮಾಡಿದೆವು. ಜೊತೆಗೆ ಶಾಸನಗಳನ್ನು ಬರೆಯುವಲ್ಲಿ ಭಾಗವಹಿಸಿದ್ದ ಶಾಸನ ಕೃತಿಕಾರರು, ಲಿಪಿಕಾರರು, ರೂವಾರಿಗಳು ಹಾಗೂ ಇತರರ ಪಾತ್ರಗಳನ್ನು ತಿಳಿದುಕೊಂಡೆವು. ಶಿಲೆಗಳು, ಬಂಡೆಗಳು, ತಾಮ್ರಪಟಗಳು, ತಾಳಪತ್ರಗಳು ಮತ್ತು ಭೂರ್ಜಪತ್ರಗಳ ಮೇಲೆ ಕೆತ್ತಲ್ಪಟ್ಟಿರುವ ಈ ಶಾಸನಗಳು ಕೇವಲ ಬರಹಗಳಲ್ಲ, ಅವು ನಮ್ಮ ಇತಿಹಾಸದ ಜೀವಂತ ದಾಖಲೆಗಳು. ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ಜೀವನ, ಧಾರ್ಮಿಕ ನಂಬಿಕೆಗಳು, ಯುದ್ಧ ಪದ್ಧತಿಗಳು ಹಾಗೂ ಆ ಕಾಲದ ಸಂಸ್ಕೃತಿಯ ಅನೇಕ ಮುಖಗಳನ್ನು ಇವು ಸ್ಪಷ್ಟವಾಗಿ ನಮಗೆ ಪರಿಚಯಿಸುತ್ತವೆ. ಆದ್ದರಿಂದಲೇ ಇತಿಹಾಸ ಅಧ್ಯಯನದಲ್ಲಿ ಶಾಸನಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ನೀಡಲಾಗಿದೆ. ಹೀಗಾಗಿ ಶಾಸನಗಳು ಕೇವಲ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟ ಅಕ್ಷರಗಳಲ್ಲ, ಅವು ನಮ್ಮ ಭೂತಕಾಲದ ಮೌಲ್ಯಮಯ ಸಾಕ್ಷಿಗಳು. ಇವುಗಳ ಅಧ್ಯಯನದ ಮೂಲಕ ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಸಮಾಜದ ಬೆಳವಣಿಗೆಯ ದಾರಿಯನ್ನು ನಾವು ತಿಳಿದುಕೊಳ್ಳಬಹುದು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ವಿಡಿಯೋ ಕ್ಲಾಸಿನಲ್ಲಿ ನಾವು ಶಾಸನ ಸಾಹಿತ್ಯದ ಪ್ರಮುಖ ಅಂಶಗಳನ್ನು ತಿಳಿದುಕೊಂಡೆವು. ಮುಂದಿನ ವಿಡಿಯೋ ಕ್ಲಾಸಿನಲ್ಲಿ ಶಾಸನ ಸಾಹಿತ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಆಯ್ದ ಶಾಸನಗಳ ಹಿನ್ನೆಲೆ ಹಾಗೂ ಅವುಗಳ ಸಾಹಿತ್ಯಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ವಿವರವಾಗಿ ನೋಡೋಣ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇವೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.